ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ, ಪ್ರೀತಿ ಇರಬೇಕು. ಏಕೆಂದರೆ ಈ ಮೂರು ಇದ್ದರೆ ಮಾತ್ರ ನಮ್ಮ ಜೀವನದ ಉದ್ದೇಶವನ್ನು ಮುಟ್ಟಬಹುದು. ಇಲ್ಲವಾದರೆ ಮಾಡೋ ಕೆಲಸದಲ್ಲಿ ನಿರುತ್ಸಾಹ ತೋರಿಸಿದರೆ ಭಗವಂತನು ಕೂಡ ಪ್ರತಿಫಲ ಕೊಡಲು ನಿರುತ್ಸಾಹ ಆಗುತ್ತಾನೆ. ಈ ಕಥೆಯ ಉದ್ದೇಶವೇನೆಂದರೆ, ಆಗುವ ಕೆಲಸಗಳು ಆಗುವ ಸಮಯದಲ್ಲಿ ಮಾತ್ರ ಆಗುತ್ತವೆ. ಅದೇ ರೀತಿ ನಾವು ಯಾವುದೇ ವ್ಯವಹಾರವನ್ನು ಮಾಡಿದರೂ ಅದನ್ನು ಸರಿಯಾಗಿ ಯೋಚಿಸಿ ಲಾಭದಾಯಕವಾಗಿ ಮಾಡಬೇಕು. ಇಲ್ಲದಿದ್ದರೆ ನೀವು ಮಾಡುವ ವ್ಯವಹಾರ ಕೇವಲ ನಷ್ಟದಲ್ಲಿ ಮುನ್ನಡೆಯುತ್ತದೆ. ಈ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ಈ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಈ ಕಥೆಯ ಉದ್ದೇಶವೇನೆಂದರೆ, ಬದುಕಿನ ಸಾಕ್ಷಾತ್ಕಾರವನ್ನು ರೂಪಿಸಿಕೊಳ್ಳುವುದು ಹೇಗೆ. ವೆಂಕ ಮತ್ತು ಮಂಕ ಇಬ್ಬರು ಚಡ್ಡಿ ದೋಸ್ಗಳಾಗಿದ್ದರು. ಮೀಸೆ ಬೆಳೆದಿದ್ದರೂ ಬುದ್ಧಿ ಬೆಳೆದಿರಲಿಲ್ಲ. ಯಾವುದಾದ್ರೂ ಕೆಲಸ ಮಾಡಿ ವಿಫಲರಾಗಿ ಮನೆಯವರಿಂದ ಬಯಸಿಕೊಳ್ಳುತ್ತಿದ್ದರು. ಕಾಲಕ್ಕೆ ತಕ್ಕಂತೆ ವ್ಯಾಪಾರ ಆರಿಸಿಕೊಳ್ಳುತ್ತಿರಲಿಲ್ಲ. ಉದಾಹರಣೆಗೆ, ಚಳಿಗಾಲದಲ್ಲಿ ಐಸ್ ಕ್ರೀಮ್ ಮಾರಲು ಹೋಗುತ್ತಿದ್ದರು. ಬೇಸಿಗೆಯಲ್ಲಿ ಕಂಬಳಿ ಮತ್ತು ಸ್ವೆಟರ್ ಮಾರಲು ಹೋಗುತ್ತಿದ್ದರು. ಎಲ್ಲರಿಂದಲೂ ಬಯಸಿಕೊಳ್ಳುತ್ತಿದ್ದರು. ಒಂದು ದಿನ ಇಬ್ಬರು ಕುಳಿತು ಯೋಚಿಸಿ ಯಾವುದಾದರೊಂದು ಬೇರೆ ಊರಿಗೆ ಹೋಗಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡುವುದೆಂದು ನಿರ್ಧಾರ ಮಾಡುತ್ತಾರೆ. ದಾರಿ ಸಾಗುತ್ತಾ ಸಾಗುತ್ತಾ ಹಾದಿ ತಪ್ಪಿ ಕಾಡಿನೊಳಗೆ ಸಾಗಿಬಿಡುತ್ತಾರೆ. ಸುತ್ತಲೂ ನೀರವ ಮೌನ, ದಟ್ಟ ಕಾಡು, ಕಾಡು ಪ್ರಾಣಿಗಳ ಮೊರೆತ. ಭಯಭೀತರಾಗಿದ್ದ ವೆಂಕಮಂಕರಿಗೆ ದೂರದ ಬಂಡೆಯೊಂದರ ಮೇಲೆ ಕುಳಿತು ಧ್ಯಾನ ಮಗ್ನರಾಗಿರುವ ಋಷಿಯೊಬ್ಬರು ಕಂಡರು. ಅವರ ಬಳಿ ಸಾಗಿ ಕಾಲಿಗೆ ನಮಸ್ಕಾರ ಮಾಡಿ ಕೇಳಿದರು, ಮಹರ್ಷಿಗಳೇ, ನಾವು ಕೆಲಸ ಹುಡುಕಲು ಪರ ಊರಿಗೆ ಹೊರಟು ದಾರಿ ತಪ್ಪಿ ಕಾಡಿನಲ್ಲಿ ಅಲಿಯುತ್ತಿದ್ದೇವೆ. ದಯವಿಟ್ಟು ಇಲ್ಲಿಂದ ಹೊರ ಹೋಗುವ ದಾರಿ ತಿಳಿಸಿ ನಮ್ಮನ್ನು ರಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಋಷಿಮುನಿಗಳು ಕಣ್ತೆರೆದು ನೋಡಿ ಕ್ಷಣಕಾಲ ಮೌನವಾಗುತ್ತಾರೆ. ನಂತರ ಹೇಳುತ್ತಾರೆ, ಮಕ್ಕಳೇ, ನಾನು ನಿಮಗೆ ದಾರಿ ಹೇಳಿದರೂ ನೀವು ದಾರಿ ತಪ್ಪುವ ಅಪಾಯವಿದೆ. ಹಾಗಾಗಿ ಒಂದು ಉಪಾಯ ಹೇಳಿಕೊಡುತ್ತೇನೆ. ಅಗೋ, ಅಲ್ಲೊಂದು ಹಳ್ಳ ಹರಿಯುತ್ತಿರುವುದು ಕಾಣುತ್ತಿದೆಯಲ್ಲವೇ ನಿಮಗೆ? ನೀವು ಅದರ ದಂಡೆಯುಂಟ ಅದರ ಸೆಳೆವಿನ ಜೊತೆಗೆ ಸಾಗಿರಿ. ಹಳ್ಳದ ನೀರು ಸರೋವರಕ್ಕೆ ಹೋಗುತ್ತದೆ, ನಂತರ ನದಿಗೆ ಸೇರುತ್ತದೆ. ನದಿಯ ದಂಡೆಯಲ್ಲಿ ಒಂದಿಲ್ಲೊಂದು ಊರು ಖಂಡಿತ ಸೇರುತ್ತೀರಿ. ಹಸಿವಿಗೆ ಚಿಂತಿಸದಿರಿ. ದಾರಿಯುದ್ದಕ್ಕೂ ನದಿ ದಂಡೆಯ ಮೇಲೆ ಹಣ್ಣಿನ ಮರ ಬೆಳೆದಿರುತ್ತದೆ, ಹೋಗಿ ಬನ್ನಿ ಎಂದು ಹರಸುತ್ತಾರೆ. ಅಂತೆಯೇ ಗುರುಗಳ ಕಾಲಿಗೆ ಬಿದ್ದು ಅವರು ಹೇಳಿದಂತೆಯೇ ದಂಡೆಗುಂಟ ನದಿಯ ನೀರಿನ ಸೆಳೆವಿನೊಂದಿಗೆ ಸಾಗಿ ಮುಂದಿನ ಊರು ಸೇರುತ್ತಾರೆ. ಊರು ಸೇರಿದ ಮೇಲೆಯೇ ಅವರಿಗೆ ಋಷಿಗಳ ಮಾತಿನ ಆಂತರ್ಯ ಅರಿವಾಗಿತ್ತು. ನೀರಿನ ಹರಿವಿನಂತೆ ಜನರು ಬಯಸುವ ವ್ಯವಹಾರ ಮಾಡಿದರೆ ಮಾತ್ರ ತಮ್ಮ ಆಸೆ ಈಡೇರುವುದೆಂದು ಅರಿತಿದ್ದರು. ಅಸ್ತಿತ್ವಕ್ಕಾಗಿ ಹೋರಾಟದೊಂದಿಗೆ ಇಬ್ಬರಿಗೂ ಜೀವನ ಸಾಕ್ಷಾತ್ಕಾರವಾಗಿತ್ತು. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಯಾವುದೇ ವ್ಯವಹಾರಕ್ಕೆ ಕೈ ಹಾಕುವ ಮುಂಚೆ ನಿಮ್ಮ ಎಲ್ಲ ಅಗತ್ಯಗಳು ಆ ವ್ಯವಹಾರಕ್ಕೆ ಸರಿಯಾಗಿದೆ ಎಂದು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ವ್ಯವಹಾರದಲ್ಲಿ ನಷ್ಟವನ್ನು ಖಂಡಿತ ಅನುಭವಿಸುತ್ತೀರಾ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.